ಇಡ್ತಾನ ಬಾರತನ ಇರೋತಿ ನಾವ್ ಏನ್ ದಂಧೆ ಮಾಡೋ ಹೊಲಕ್ಕೆ ಆಗೋರಿ. ನಮ್ಮೂರ ನೀರ್ ಬರಲ್ರಿ ಸಾಬ್ರೆ, ನಮ್ಮೂರಾಗ ಪೈಪ್ ಇಲ್ಲ. ವಿಡಿಯೋಗಳು ಏನ್ ಮಾಡತ್ತಾರ ಅವ್ರ ಏನ್ ಕತ್ತಿ ಕಾಯ್ಲತ್ತಾರ ಸಾಬ್ರೆ. ತರಸಾದ್ರಿ ಮತ್ತೆ ಹಾಟದ ನನಗ್ ಓಟಾಗ ನಿನಗ್ ಓಟಾಕಂತ ಬರ್ತಾರ. ನಮ್ಮೂರ ಚೇರ್ಮನ್ಗಳು ಎಲ್ಲ ಸತ್ತು ಹೋಗ್ಯಾರಿ. ಕುಡಿಯುವ ನೀರಿಗಾಗಿ ಪ್ರತಿದಿನ ಗ್ರಾಮಸ್ಥರ ಪರದಾಟ. ಜೆಜೆಎಂ ಹೆಸರಿಗೆ ಮಾತ್ರ, ಜನರಿಗೆ ಪ್ರಯೋಜನ ಶೂನ್ಯ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರಿನ ಬವಣೆಯಲ್ಲಿ ಗ್ರಾಮಸ್ಥರು. ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುವ ಬೋರ್ವೆಲ್ ದುರಸ್ತಿಯಾಗದೇ ಇರುವುದರಿಂದ ಗ್ರಾಮಸ್ಥರು ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಕಲ್ಪಿಸಬೇಕಿದ್ದ ನೀರಿನ ಸಂಪರ್ಕವನ್ನು ನೀರಿನ ಟ್ಯಾಂಕ್ಗೆ ಇನ್ನೂ ಒದಗಿಸದ ಕಾರಣ ಯೋಜನೆ ಅಪೂರ್ಣವಾಗಿಯೇ ಉಳಿದಿದೆ. ಇದರಿಂದ ಗ್ರಾಮಸ್ಥರು ಪ್ರತಿದಿನ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಬೋರ್ವೆಲ್ ದುರಸ್ತಿ ಹಾಗೂ ಜಲಜೀವನ್ ಮಿಷನ್ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಗ್ರಾಮಸ್ಥರ ನೀರಿನ ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ಇದು ನೀವು ನೋಡಲೇಬೇಕಾದಂತಹ ಸುದ್ದಿ. ಇದು ನಿಮ್ಮದೇ ಕ್ಷೇತ್ರದ ರುಸ್ತಂಪುರ್ ಗ್ರಾಮದಲ್ಲಿರ್ತಕ್ಕಂಥ ಜನರ ಪ್ರತಿ ದಿನದ ಪರಿಸ್ಥಿತಿ. ಇದು ಗಾಡಿ ಮ್ಯಾಗ ಬರಕ್ ನೋಡ್ದ ಅಷ್ಟು ದೂರಲಿಂದ ನಡ್ಕೋತಾ ಬಂದು ಇಟ್ ವಯಸ್ಸಾಗ್ಯದ, ಇಲ್ಲಿಗೆ ಬಂದು ಹೊಲ್ದಾಗ ಬಂದು ನೀರ್ ತೊಗೊಂಬರ್ಲತ್ತಿರಲ್ಲ ರೋಡಿನ ಬಾಜು. ಯಾಕೆ ನಿಮ್ಮ ಊರಾಗ ನೀರ್ ಬರಲ್ಲ ಅಂತ ನೋಡ್ರಿ ಸಾಬ್ರೆ, ನಮ್ಮೂರ ನೀರ್ ಬರಲ್ರಿ ಸಾಬ್ರೆ. ಯಾಕ ನಮ್ಮೂರಾಗ ಪೈಪ್ ಇಲ್ಲ, ಪೈಪ್ ಲೈನ್ ಇಲ್ಲ, ನಮ್ಮೂರಾಗ ಚೇರ್ಮನ್ಗಳು ಇಲ್ಲ, ಯಾರು ಇಲ್ಲ. ನಮ್ಮ ನೀರಿನ ಭಾಳ ತರಸಾದ ನೋಡ್ರಿ ನಮ್ಮೂರಾಗ. ಅಂದ್ರ ದಿನ ನೀರ್ ಬಂದ್ ಇಲ್ಲೇ ಒಯ್ತಿರಿ? ಇಲ್ಲೇ ಬಂದು ಹೋಯ್ತಿವ್ರಿ ಸಾಬ್ರೆ. ನಾವು ಎಷ್ಟು ಕೊಡ ಒಯ್ತಮ್ಮ? ನನಗ ಎರಡು ಒಯ್ದಕ್ಕೆ ಸಾಕಾಯ್ತ ಸಾಬ್ರೆ. ನನಗ್ ನನ್ನ ವಯಸ್ಸಾಗ್ಯದ. ವಿಡಿಯೋಗಳು ಏನ್ ಮಾಡತ್ತಾರ? ಅವ್ರ ಏನ್ ಕತ್ತಿ ಕಾಯ್ಲತ್ತಾರ ಸಾಬ್ರೆ, ಅವ್ರ ಕತ್ತಿ ಕಾಯ್ಲತ್ತಾರ. ನಮ್ಮೂರಾಗ ಚೇರ್ಮನ್ಗಳು ಎಲ್ಲ ಸತ್ತು ಹೋಗ್ಯಾರಿ. ನಾವು ಹೈರಾಣ ಪೂರ 2 ಕಿಲೋಮೀಟರ್ ನೀರಿಗೆ ಬರ್ಬೇಕು. ನನ್ನ ಗಂಟೆ ತೆಗ್ಗಿಗೆ ಬಂದು ಹಿಂದಕ್ಕೆ ಹೋಗ್ಯಾನ ನೀರಿಗೆ, ಹೊಂದಾಗಿ ಹೊಟ್ಟಿಗೆ ಬಂದು ನೀರಿಗೆ ಮನೆಗೆ ಹೋಗ್ಯಾನ. ಒಂದು ಗುಟಕ್ಕೆ ನೀರಿಲ್ಲ, ಇಡ್ತಾನ ಬಾರತನ ಇರೋತಿ ನಾವ್ ಏನ್ ದಂಧೆ ಮಾಡೋ ಹೊಲಕ್ಕೆ ಆಗೋರಿ. ನಮ್ಮ ಕಾಲ್ಬೇನವ್ರಿ ಇಲ್ಲಿ ಬರತನ ನೀರು ಒಯ್ತಾನ ಭಾಗಿಲ್ರಿ. ನಮಗೆ ತಂದು ಊಟ ಮಾಡ್ಕೋಬೇಕು, ಅವಾಗ ನೀರು ಒಯ್ಬೇಕವ್ರಿ ಸರ್. ಕಲಬುರಗಿ ಜಿಲ್ಲೆ ಚುಂಚೋಳಿ ತಾಲೂಕಿನ ಅವಿನಾಶ್ ಜಾಧವ್ ಅವರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ರುಸ್ತಂಪುರ್ ಗ್ರಾಮದಲ್ಲಿ ಪ್ರತಿನಿತ್ಯ ಪುರುಷರು ಮತ್ತು ಮಹಿಳೆಯರು ಗ್ರಾಮದಿಂದ 2-3 ಕಿಲೋಮೀಟರ್ ದೂರ ಬಂದು ರಸ್ತೆ ಪಕ್ಕದಲ್ಲಿ ಹೋಗಿರ್ತಕ್ಕಂಥ ಪೈಪ್ಲೈನ್, ಅದು ಒಡೆದೋಗಿರ್ತಕ್ಕಂಥ ಪೈಪ್ಲೈನಿಂದ ಬುಟ್ಟಿಗಳಲ್ಲಿ ಮತ್ತು ಜಗ್ಗುಗಳಲ್ಲಿ ಏನು ಕೊಡವನ್ನು ಹಿಡಿದುಕೊಂಡು ಅದೇ ನೀರು ತುಂಬಿರ್ತಕ್ಕಂಥ ಕೊಡವನ್ನು ತುಂಬಿಕೊಂಡು 2-3 ಕಿಲೋಮೀಟರ್ ಹೋಗಿ ತಮ್ಮ ಮನೆಯಲ್ಲಿ ನೀರು ಖಾಲಿ ಮಾಡಿ ಮತ್ತು ಇನ್ನೊಂದು ಕೊಡಕ ಇಷ್ಟು ದೂರ ಬರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಒಂದ್ ಕೊಡ ಒಯ್ತೀವ್ರಿ, ಕರೆಂಟ್ ಹೋದ ಒಂದು ಮನೆ ಒಯ್ದು ಕೊಡ ಹಾಕ್ತಿವಿ. ರೊಟ್ಟಿ ಯಾವಾಗ ಮಾಡ್ಬೇಕ್ರಿ, ಗಂಡದೇ ಬಡಗಿ ತಗೊಂಡ್ ಹೊಡಿಲಕ್ಕೆ ಬರ್ತಾರ. ಅವ್ರಿಗೆ ಉಳ್ಳಕ್ಕೆ ಯಾವಾಗ ಮಾಡ್ಬೇಕು, ನಾವ್ ಹೊರಕ್ಕೆ ಯಾವಾಗ ಹೋಗ್ಬೇಕು, ನಾವ್ ಉಣ್ಬೇಕು ಯಾವಾಗ. ಪೈಪ್ ಅದ, ತೂತಿಗೆ ಪೈಪ್ ಹೊಡಿತಾರಿ. ನಾನಿ ಅಂತ ಒಳ್ಳೆ ಕಚ್ಚಾಡ್ಕೊತ ಮನೆಗೆ ಹೋಗ್ತೀವ್ರಿ. ಅಂದ್ರೆ ಈ ನೀರಿನ ಕೆಲಸ, ನೀರಿನ ತುಂಬಾ ಸಲಕ್ಕೆ ಒಬ್ಬರು ಮನೆಗೆ ಇರ್ಬೇಕು ಅಂದಂಗ ಪರಿಸ್ಥಿತಿ ಅದ. ಇರ್ಬೇಕ್ರಿ, ಮತ್ತೆ ನೀರಿನ ದುನಿಯಾ ತರಸಾದ್ರಿ ಮತ್ತೆ ಹಾಟದ ನನಗ್ ಓಟಾಗ ನಿನಗ್ ಓಟಾಕಂತ ಬರ್ತಾರ. ಇದು ಏನ ಕಣ್ಣಾರೆ ನೋಡ್ತಾ ಇದ್ದೀರಾ? ರುಸ್ತಂಪುರ್ ಗ್ರಾಮದಲ್ಲಿ ಪ್ರತಿನಿತ್ಯ ಇಷ್ಟು ದೂರ ಅಂದರೆ 2-3 ಕಿಲೋಮೀಟರ್ ದೂರ ಬಂದು ಮಹಿಳೆಯರು ಮತ್ತು ವಯೋವೃದ್ಧರು ಕೂಡ ಕೊಡದಲ್ಲಿ ನೀರು ತುಂಬಿಕೊಂಡು 2-3 ಕಿಲೋಮೀಟರ್ ತಮ್ಮ ಗ್ರಾಮಕ್ಕೆ ತೆರಳುವಂಥ ದೃಶ್ಯ ಇದು. ನೀರಿನ ಸಮಸ್ಯೆ ಅದ ಸರ್, ಅದಕ್ಕೋಸ್ಕರನೇ ಅಂತ ಇಲ್ಲಿ ನಮ್ಮ ಎಸ್ ಸಿ ಸಮುದಾಯದ ಕಡೆನೇ ಒಂದು ಬೋರ್ವೆಲ್ ಪರ್ಟಿಕ್ಯುಲರ್ ಆಗಿ ಹೊಡ್ಸಿರೋದು ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಒಂದು 6-7 ಎರಡು ಪೈಪು ಆ ಬೋರ್ವೆಲ್ ಅಲ್ಲಿ ಬಿಟ್ಬಿಟ್ಟವ್ ಸರ್. ಹಂಗಾಗಿ ಅದು ಮ್ಯಾಲೆ ಎತ್ತೋರು ಸಮಸ್ಯೆ, ತುಂಬಾ ಸಮಸ್ಯೆ ಇದೆ ಸರ್. ಅದು ಮ್ಯಾಲೆ ಎತ್ತಿದ್ರೆ ಈ ಕಡೆ ನಮ್ಮ ಕಡೆಯಿಂದ ಅರ್ಧ ಎಸ್ ಸಿ ಏನು ಉಣಿದೆ ಈ ಕಡೆ ಎಲ್ಲಾನು ಸಮಸ್ಯೆ ಬಗೆಹರಿತದೆ ಸರ್. ಇಲ್ಲಿಂದ ಒಯ್ಯೋದಾದ್ರೆ ಏನ್ ಕುಡಿಬೇಕು? ಕೆರೆಗೆ ಗೊಜ್ಜ ಬಚ್ಚಲ್ದಾಗಿನ ಗೊಜ್ಜ, ಅದಕ್ಕೆ ಬಚ್ಚಲ್ ಗೊಜ್ಜ ತುಂಬ್ಕೊಂಡ್ ತಹಸೀಲ್ಗೆ ಹೋಗಮ್ ನಡ್ರಿ ಎಲ್ಲ ತಿನ್ನ ಹೋಗು. ಇದು ಎಲ್ಲ ಪಿಡಿಒಗಳು, ಯುವ ಸಾಹೇಬರು ಮತ್ತೆ MLA ಅವಿನಾಶ್ ಜಾಧವ್ ಸಾಹೇಬರು ಈ ಸುದ್ದಿ ನೋಡ್ತಾರ. ಅವ್ರಿಗೆ ನೀ ಏನಂತ ಹೇಳ್ತಿ? ಈಗ ನಾ ಏನಂತ ಹೇಳ್ತೀನಿ, ಅದೇ ನಮ್ಗೆ ನೀರ್ ಬೇಕಂತ ಹೇಳ್ತೀವಿ ನಾವು. ನೀರ್ ಬೇಕು, ಎಲ್ಲ ಅನುಕೂಲನೇ ಬೇಕಲ್ಲ ನಮಗ್.